ನಮಸ್ಕಾರ TV2ಗೆ ಸ್ವಾಗತ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಘಟಕದ ಅಧ್ಯಕ್ಷರಾದ ಗಣೇಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಆಚರಣೆಯ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. ದೈವಿಕ ಪ್ರಾರ್ಥನೆ. ಮೊದಲು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಗವಂತನು ಎಲ್ಲರಿಗೂ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡಲಿ ಎಂದು ಪ್ರಾರ್ಥಿಸಿದರು. ಶಿಕ್ಷಣಕ್ಕೆ ಆಸರೆ. ಸಂಭ್ರಮಾಚರಣೆಯ ಭಾಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸುವ ಮೂಲಕ ಸಮಾಜಮುಖಿ ಕಾರ್ಯಕ್ಕೆ ಒತ್ತು ನೀಡಿದರು. ಅಭಿಮಾನಿಗಳ ಹಬ್ಬ. ಈ ಸಂದರ್ಭದಲ್ಲಿ ಕ್ಷೇತ್ರದ ನೂರಾರು ಮುಖಂಡರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸೇರಿ ಬೃಹತ್ ಹಾರ ಹಾಕಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕನಿಗೆ ಅದ್ದೂರಿಯಾಗಿ ಶುಭಾಶಯಗಳನ್ನು ಕೋರಿದರು. ಒಟ್ಟಾರೆಯಾಗಿ ಕೇವಲ ಸಂಭ್ರಮಕ್ಕೆ ಸೀಮಿತವಾಗದೆ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವ ಮೂಲಕ ಗಣೇಶ್ ಅವರು ತಮ್ಮ ಜನ್ಮದಿನವನ್ನು ವಿಶೇಷವಾಗಿಸಿದರು. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ. ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ ನನ್ನ ತಮ್ಮ ಮುಂದೆ ಬರಬೇಕು. ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು ಇಂಥ ಸೋದರರ ಅನುಬಂಧವ ತಡೆಯರು. ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೋಡಿ, ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ, ನನ್ನ ಅಭಿಮಾನಿಗಳಲ್ಲ, ಅವರು ನನ್ನ ಸ್ನೇಹಿತರು, ನನ್ನ ಒಡಹುಟ್ಟಿದ್ದವರು. ಹಾಗಾಗಿ ನಾವೆಲ್ಲ ಸೋದರರ ಭಾವನೆಯಿಂದ, ಅಣ್ಣ ತಮ್ಮದ ರೀತಿ ನಾವೊಂದು ಸಂಘಟನೆ ಮನೋಭಾವದಿಂದ ನಾವಿಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ. ಆ ಒಂದು ಕಾರಣಕ್ಕೆ
ಅವ್ರ ಮನ್ಸಲ್ಲಿ ಬಂದಿರ್ಬೋದು, ಅವ್ರು ನಮ್ಮ ಅಣ್ಣ ಇಲ್ಲ ನಮ್ಮ ತಮ್ಮ ಅನ್ನೋ ಒಂದು ಭಾವನೆಯಿಂದ ಇವತ್ತು ಇಲ್ಲಿ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲೂ ಕೂಡ ಒಂದು ಉನ್ನತ ಸ್ಥಾನ ಸಿಗ್ಲಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸ್ನೇಹಿತರಾಗ್ಲಿ ಅಭಿಮಾನಿಗಳು, ಏನ್ ಹೇಳ್ತಿದ್ದಾರೆ? ಖಂಡಿತವಾಗ್ಲು. ಯಾಕಂದ್ರೆ ಪಕ್ಷ JDS ಪಕ್ಷ ಇಲ್ಲಿ ನಮ್ಮ ವನಸಂದ್ರ ವಾರ್ಡ್ ಅಧ್ಯಕ್ಷರು ಹೇಳ್ತಾ ಇದ್ದಾಗೆ ಎಲ್ಲಿದೆ JDS ಅನ್ನೋ ಜಾಗದಲ್ಲಿ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಆ ಒಂದು ಜಾಗದಲ್ಲಿ ನಮ್ಮ ಅಭಿಮಾನಿಗಳು ಅಂತ ನೀವೇನು ಕರಿತಾ ಇದ್ರಿ, ಅಭಿಮಾನಿಗಳನ್ನು ಕಂಡು ನಾನು ಸಹೋದರರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆನಲ್ಲಿ ಅವರೆಲ್ಲ ಸೇರಿ ಏನು ಒಂದು ಸಂಘಟನೆ ಮಾಡ್ತಾ ಇದ್ದಾರೆ, ಆ ಸಂಘಟನೆ ನಮ್ಮನ್ನ ಮೇಲೆ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನ್ನ ಭಾವನೆ ಇದೆ. ಸರ್, ಎಲ್ಲ ಒಂದ್ ಕಡೆ ಈಗ ಇಲ್ಲಿ ನೀವು ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಇಲ್ಲಿ ಗಣೇಶ್ ಅವ್ರನ್ನ ಇಷ್ಟಪಡ್ತಾರೆ, ಕಾರಣ ಏನ್ ಸರ್? ನೀವ್ ಹೇಳೋ ಮಾತು ನಿಜ ಇದೆ. ಕಾರಣ ಏನಂತಂದ್ರೆ ನಾವು ಎಲ್ಲಾ ಪಕ್ಷದ ಕಾರ್ಯಕರ್ತರು ಪಕ್ಷ ಬೇರೆ ಆಗಿರ್ಬೋದು, ಆದ್ರೆ ಎಲ್ಲಾ ಮುಖಂಡರು ಕೂಡ ನನ್ನ ಹತ್ರ ತುಂಬಾ ಚೆನ್ನಾಗಿದ್ದಾರೆ. ಆ ಒಂದು ಕಾರಣಕ್ಕೆ ನಾನು ಎಲ್ಲರ ಹತ್ರ ಪ್ರೀತಿ ವಿಶ್ವಾಸದಿಂದ ಬರ್ತಿದ್ದೀನಿ. ಕ್ಷೇತ್ರದಲ್ಲಿ ಪ್ರೀತಿ ವಿಶ್ವಾಸನೇ ಮುಖ್ಯನೇ ಹೊರತು ನನಗೆ ಬೇರೆ ಯಾವುದು ನನಗೆ ಮುಖ್ಯ ಅಂತ ನನಗೆ ಅನಿಸ್ತಿಲ್ಲ. ಹಾಗಾಗಿ ನನಗೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಅನುಕೂಲ ಆಯ್ತು. ಮುಂದಿನ ದಿನದಲ್ಲೂ ಕೂಡ ಏನಾದ್ರು GPA ಬಂದಿದೆ, ಅದನ್ನು ಕೂಡ ನೀವು ಪಾಲಿಕೆ ಮಾಡ್ತೀರಿ ಹೇಗೆ ಸರ್? ಭಾಗವಹಿಸಿ ಎಲ್ಲ ಒಪ್ಪಿ, ಯಾಕೆಂದ್ರೆ ಅದು ನನ್ನ ನಿರ್ಧಾರ ಅಲ್ಲ. ನಾನು ಕ್ಷೇತ್ರದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡೋದಕ್ಕೆ ಅಂತೇಳಿ ನನ್ನ ಪಕ್ಷ ಈ ಒಂದು ಸ್ಥಾನದಲ್ಲಿ ಕುಂಡಿರ್ತಿದೆ. ಅದನ್ನ ನಾನು GPA ನಾನು ಆಕಾಂಕ್ಷಿ ಅಭ್ಯರ್ಥಿ, ನಾನು ಕಾರ್ಪೊರೇಟರ್ ಆಗಿ ಗೆಲ್ತೀನಿ ಅನ್ನೋ ಭಾವನೆ ಪಕ್ಕಕ್ಕಿಟ್ಟು ಪಕ್ಷ ಸಂಘಟನೆ ಮಾಡಿ ಏನು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 20 ವಾರ್ಡ್ ಇದೆ, ಆ 20 ವಾರ್ಡಲ್ಲೂ ಆಕಾಂಕ್ಷಿಗಳನ್ನ ಪಟ್ಟಿ ರೆಡಿ ಮಾಡಿ ಅವ್ರನ್ನ ಪ್ರತಿ ವಾರ್ಡು ಕೂಡ ಪ್ರಬಲವಾಗಿರುವಂತ ಅಭ್ಯರ್ಥಿನ ಹಾಕ್ಬೇಕು ಅಂತ ನಾನು ಮೇಲಿಂದ ಸೂಚನೆ ಬಂದಿರೋದ್ರಿಂದ ಅದ್ರ ಪ್ರಕಾರ ನಾನು ಕೆಲಸ ಮಾಡಬೇಕು. ಅದು ಆದ್ಮೇಲೆ ಮುಂದೆ ಒಂದು ಭಾಗದಲ್ಲಿ ನಾನು ಕಾರ್ಪೊರೇಟರ್ ನನ್ನ ಆಕಾಂಕ್ಷಿಯಾಗಿ ಆಯ್ಕೆ ಮಾಡ್ತಾರೋ ಇಲ್ಲ ಬೇರೆಯವರು ಯಾರೇ ಆಕಾಂಕ್ಷಿ ಮಾಡಿದ್ರು ನಾನು ಅವ್ರಿಗೆ ಕೆಲಸ ಮಾಡಕ್ಕೆ ನಾನು ತಯಾರಿದೆ. ಯಾಕಂದ್ರೆ ಈಗ MLA ಮೈತ್ರಿ ಆಗಿದೆ, ಮತ್ತೆ ಇದರಲ್ಲಿ GPA ಕೂಡ ಮೈತ್ರಿ ಆಗಿದೆ, JDS ಮತ್ತೆ BJP. ನಮ್ಮ ವರಿಷ್ಠರು ಏನ್ ನಿರ್ಧಾರ ತಗೊಂತಾರೆ ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ. ಏನಕ್ಕೆ ಅಂದ್ರೆ ನಾವು ಪಕ್ಷ ಫಸ್ಟ್ ಪ್ರಬಲವಾಗಿ ನಾವು ಬೆಳೆಸಬೇಕಾಗಿದೆ. ಯಾಕಂದ್ರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷ ಪ್ರಬಲವಾಗಿದ್ರೆ ಮಾತ್ರ ನಮಗೆ ಇಲ್ಲಿ ಬೆಲೆ ಇರುತ್ತೆ, ಗೌರವ ಇರುತ್ತೆ. ಅದು ನಾವು ಮಾಡಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ನಾವು ಬೆಲೆ ಇರೋದಿಲ್ಲ. ಮೊದಲು ಇದೇ ಒಂದು 4-5 ವರ್ಷ ಹಿಂದೆ ಪಕ್ಷದ ಸಂಘಟನೆ ಸ್ವಲ್ಪ ಕಡಿಮೆ ಇತ್ತು. ಇವತ್ತು ನಾನು ಏನು 3 ಬಾರಿ 4 ಬಾರಿ ನಾನು ಅಧ್ಯಕ್ಷನಾಗಿದ್ದೀನಿ. ನನ್ನ ಕೆಲಸ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತು ಎಲ್ಲ ನನ್ನ ಸ್ನೇಹಿತರು ಕೂಡ ಒಂದು ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪಕ್ಷ ಈ ತೀರ್ಮಾನ ಆ ರೀತಿ ನಡ್ಕೊತೀರ ನೀವು? ಖಂಡಿತವಾಗ್ಲು ಪಕ್ಷ ಏನ್ ನಿರ್ಧಾರ ಕೊಡುತ್ತೆ, ಏನ್ ಡೈರೆಕ್ಷನ್ ಕೊಡುತ್ತೆ ಅದ್ರ ಪ್ರಕಾರ ನಾನು ನಡೀತೀನಿ. ಪಕ್ಷದ ಶಿಸ್ತಿನ ಸಿಪಾಯಿ ಆಗಿದ್ದೀನಿ. ನನಗೆ ಕುಮಾರಣ್ಣ ದೇವೇಗೌಡ ನನಗೆಲ್ಲ ಮುಖ್ಯ, ನನ್ನ ಪಕ್ಷ ನನಗೆ ಮುಖ್ಯ. ಅಧ್ಯಕ್ಷರು ನಮ್ಗೇನೇ ಇದ್ರು ಇವರೇ ಬ್ಯಾಕ್ ಬೋನು, ಇಲ್ಲೇನೇ ಇದ್ರು ಎಲ್ಲ ಇವರೇ ನಮ್ಗೆ. ಇಂಥ ದಾರಿಲಿ ಹೋಗ್ರಿ ಅಂದ್ರೆ ನಾವು ಅಂತ ದಾರಿಲಿ ಹೋಗ್ತೀವಿ. ಹುಟ್ಟುಹಬ್ಬದ ಶುಭಾಶಯ. ನನ್ನ ಹೆಸರು ರವಿಚಂದ್ರ ಅಂತ, ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀಯುತ ಗಣೇಶ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಹಿಂಗೆ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಮೇಲ್ಗಡೆ ಹೋಗ್ಬೇಕು. ಅವ್ರ ಜೊತೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ GPA ಎಲೆಕ್ಷನ್ ಆಗ್ಲಿ, ಯಾವುದೇ ಒಂದು ಎಲೆಕ್ಷನ್ ಒಳ್ಳೆ ಕಾರ್ಯಕ್ರಮಗಳಿಗೆ ಮುಂದಿನ ದಿವಸ ನಾವು ಅವ್ರ ಜೊತೆ ಖಂಡಿತ ಇರ್ತೀವಿ. ಇದೇ ತರ JDS ಪಕ್ಷನ ಬೆಳೆಸೋದಕ್ಕೆ ಈ ಸಂಘಟನೆ ಇದಕ್ಕಿಂತ 10 ಪಟ್ಟು ಜಾಸ್ತಿ ಆಗುತ್ತೆ. ಇನ್ನು ಕೆಲವು 2 ವರ್ಷದಲ್ಲಿ ಈ ಸಂಘಟನೆ ಇನ್ನು ಎಲ್ಲಿಗೂ ಹೋಗುತ್ತೆ. ನಮ್ಮ ಗಣೇಶನವರ ಅಧ್ಯಕ್ಷತೆಯಲ್ಲಿ ಖಂಡಿತ ಮುಂದೆ ರಾಜಕೀಯ JDS ಪಕ್ಷ ಈ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಮುಂದೆ ಬೆಳೆಯುತ್ತೆ ಅನ್ನೋದು ನನ್ನ ಆಶಯ. ಇವಾಗ ಇವರ ಜನಗಳು ಅದರಲ್ಲಿ ಶೇಕಡದಲ್ಲಿ 10% ಇಲ್ಲ, ಇದಕ್ಕಿಂತ 100 ಪಟ್ಟು ಅವ್ರ ಹಿಂದೆ ಜನಗಳು ಇದ್ದಾರೆ. ಖಂಡಿತ ಇದಕ್ಕಿಂತ ಇನ್ನು ಜನಗಳು ಜಾಸ್ತಿ ಆಗುತ್ತೆ. JDS ಪಕ್ಷ ಇನ್ನು ಬೆಳೆಯುತ್ತೆ. ಕುಮಾರಣ್ಣ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಖಂಡಿತ ನಮ್ಮ ಅಧ್ಯಕ್ಷರು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಇನ್ನೂ ಕೆಲಸ ಜಾಸ್ತಿ ಮಾಡಿ ಇಲ್ಲಿನ ಕ್ಷೇತ್ರದ ಜನತೆಗಳ ಒಂದು ವಿಶ್ವಾಸ ತಗೊಂಡು ಅವ್ರು ಒಳ್ಳೆ ರೀತಿಲಿ ಕೆಲಸ ಮಾಡ್ತಾ ಇದ್ರೆ, ಆ ಒಳ್ಳೆ ರೀತಿಲಿ ಕೆಲಸ ಮಾಡ್ತಾ ಇರೋದಕ್ಕೆ ಎಷ್ಟೊಂದು ಜನ ಬಂದು ರಸ್ತೆಯಲ್ಲಿ ಹೋಗೋರು ಬರೋರೆಲ್ಲ ಬಂದು ವಿಶ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಜನಸಾಮಾನ್ಯರು ತುಂಬಾ ಅವರು ಹತ್ರದಲ್ಲಿದ್ದಾರೆ. ಮೊದಲಿಗೆ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಅಧ್ಯಕ್ಷರಾದ PS ಗಣೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಸೊ ನಮ್ಮ ಬೊಮ್ಮನಹಳ್ಳಿಯಲ್ಲಿ JDS ಎನ್ನಿತ್ತಿನ ಒಂದು ಪ್ರಮೇಯ ಇದ್ದಂತ ಸಮಯದಲ್ಲಿ ಅವರು ಹೆಚ್ಚು ಕಮ್ಮಿ 4 ವರ್ಷದ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ಮೇಲೆ ಸತತವಾಗಿ 4 ಬಾರಿ ಮರುಆಯ್ಕೆಯಾಗಿ ಈಗ ಪ್ರೆಸೆಂಟ್ ಆಗಿ ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಶುಭಾಶಯಗಳು ತಿಳಿಸುತ್ತಾ, ಮತ್ತೆ ಇವತ್ತು ಅವ್ರು ಏನ್ ನಮ್ಮ ಕ್ಷೇತ್ರದಲ್ಲಿ ಇವತ್ತ ಒಬ್ಬ ನಾಯಕರಾಗಿ ಒಬ್ಬ ವ್ಯಕ್ತಿತ್ವವನ್ನ ತೋರಿಸಿ ಇವತ್ತಿನ ದಿವಸಗಳಲ್ಲಿ ಅವರು ಮುನ್ನುಗ್ತಾ ಇದ್ದಾರೆ. ಅವ್ರಿಗೆ ಸದಾ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಜನಗಳು ಅಷ್ಟೇ ಸಹಕಾರಿಯಾಗಿದ್ದಾರೆ.
ಮುಂದಿನ ದಿನಗಳಲ್ಲಿ ಅವರು ಕಾರ್ಪೊರೇಟ್ ಆಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಯೂತ್ ಯುವ ಘಟಕದ ಅಧ್ಯಕ್ಷರಾದಂತ ಚೇತೂರ್ ಅವರು ಇವತ್ತಿನ ದಿವಸಗಳಲ್ಲಿ ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವ ಬೆಳಗ್ಗೆಯಿಂದ ಕೂಡ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ